ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು, ಶಿಕ್ಷಕರು ತಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ನೀಡುವ ಮೂಲಕ ಜಯಶೀಲರನ್ನಾಗಿ ಮಾಡುವಂತೆ ಎನ್ಇ ನಟರಾಜ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 5 ಜಿಲ್ಲೆಗಳ 680 ಶಾಲೆಗಳಿಗೆ ಭೇಟಿ ನೀಡಿದ್ದು ಶಿಕ್ಷಕರೊಂದಿಗೆ ಚರ್ಚೆ ನಡೆಸಿದ್ದೇನೆ. 5 ಜಿಲ್ಲೆಗಳಿಂದ 25,400 ಮತಗಳಿದ್ದು, ದಾವಣಗೆರೆಯಲ್ಲಿ 3,440 ಮತಗಳಿವೆ ಎಂದ ಅವರು, ಶಿಕ್ಷಣ ಇಲಾಖೆಯಲ್ಲಿ 38 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದು, ಶಿಕ್ಷಕರ ಸಮಸ್ಯೆಯ ಬಗ್ಗೆ ನನಗೆ ಅರಿವಿದೆ. ಶಿಕ್ಷಕರು ತಮ್ಮ ಅಮೂಲ್ಯ ಮತಗಳನ್ನು ನೀಡಿ ಗೆಲ್ಲಿಸಿದ್ದೇ ಆದರೆ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಬದ್ಧನಿದ್ದೇನೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಾಗರಾಜ್, ಇಕ್ಬಾಲ್ ಭಾಷಾ ಇದ್ದರು. ಅಲ್ಲಿವರೆಗೂ ನೀವು ಕೇಳೋ ಏನು ಬೇಡಿಕೆಗಳಿದ್ದಾವೆ, ನೀವು ಕೇಳೋ ಪ್ರಶ್ನೆಗಳೇನಿದಾವೆ, ಅದಕ್ಕೆ ಉತ್ತರ ಸಿಗೋದಿಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳ ಬಯಸಿದ್ದೀನಿ. ಇವತ್ತಿನ ದಿವಸ ಆಸೆ, ಆಮಿಷ, ಆತಿಥ್ಯ, ಕೊಡುಗೆಗಳ ಮುಖಾಂತರ ಮತವನ್ನು ಯಾಚಿಸ್ತಾ ಇರೋ ಈ ಸಂದರ್ಭದಲ್ಲಿ ಬೇಡಿಕೆಗಳನ್ನು ಅಭ್ಯರ್ಥಿಗಳಿಗೆ ಅಥವಾ ಗೆದ್ದವರಿಗೆ ಕೇಳಿದರೆ ಬೇಡಿಕೆ ಈಡೇರಿಸೋದಕ್ಕೋಸ್ಕರ ಅವ್ರು ಚುನಾವಣೆಗೆ ನಿಂತಿಲ್ಲ ಅನ್ನೋದು, ಅವರು ಏನು ಆಸೆ, ಆಮಿಷ, ಆತಿಥ್ಯ, ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಅದರಲ್ಲೇ ವ್ಯಕ್ತವಾಗುತ್ತೆ. ಸೊ ಪ್ರಾಮಾಣಿಕವಾಗಿ ನಿಜವಾದ ಹೋರಾಟಗಾರರನ್ನು ಗುರುತಿಸಿ ಮತ ನೀಡಿದಲ್ಲಿ ಅವರಿಗೆ, ಶಿಕ್ಷಕರಿಗೆ ಕೇಳುವಂತಹ ನೈತಿಕ ಹಕ್ಕು ಉಳಿಯುತ್ತೆ ಅನ್ನೋದನ್ನು ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಮತ್ತು ಈ ಬಾರಿ ನೀವು ಹೋರಾಟಗಾರರನ್ನು ಗುರುತಿಸಿ ನೀವು ಮತ ನೀಡಿ ಅಂತಲೂ ಕೇಳ್ಕೊಂಡಿದ್ದೀನಿ.